ಈ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಿಕೊಡಬೇಕು ಅಂತ ಹೇಳಿ ಈ ನಾಡಿನ ಅತ್ಯಂತ ಹಿರಿಯ ಹಾಗೂ ಈ ಸಭಾಂಗಣದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇದೀಗ ತಾನೇ ಪ್ರಾರ್ಥನೆ ನಾಗರಾಜ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ನಾಗರತ್ನಮ್ಮ ಮತ್ತು ಹಾಗೆ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮೆಲ್ಲರೂ ಸಹಕಾರ ನೀಡಿದ್ದರೆ ಎಲ್ಲರಿಗೂ ಸಮೇತ ಈ ಒಂದು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ವಚನ ವಿಶೇಷವಾಗಿ ಈ ಶರಣ ಸಾಹಿತ್ಯ ಪರಿಷತ್ತನ್ನು ಸಂಸ್ಥಾಪನೆ ಮಾಡಿ ದೂರದೃಷ್ಟಿಯಿಂದ ಜಗತ್ತಿಗೆ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡುವ ಮಹದಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಸಂಸ್ಥಾಪಕರಾಗಿರ್ತಕ್ಕಂಥವರು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಜಗದ್ಗುರುಗಳು ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಅವರ ಸ್ಮರಣೆಯನ್ನು ಗೌರವದಿಂದ ಮಾಡಿಕೊಂಡು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಕನ್ನಡ ನಾಡಿನ ಎಲ್ಲ ಮಠಾಧೀಶರುಗಳ ಗೌರವ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿರ್ತಕ್ಕಂತಹ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಒಪ್ಪಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಮಧ್ಯದಲ್ಲಿ ರಾರಾಯಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುರುಘಾಮಠ ಆನಂದಪುರಂ, ಶ್ರೀ ಬೆಕ್ಕಿನಕಲ್ಮಠ ಶಿವಮೊಗ್ಗ ಅವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಯನ್ನು ಸಲ್ಲಿಸಿ, ನಾವು ಜಗತ್ತಿಗೆ ಬಂದಿರುವುದು ಸುಮ್ಮನೆ ಇದ್ದು ಹೋಗಲಿಕ್ಕಲ್ಲ, ಲೋಕಕ್ಕೆ ಉಪಯೋಗವಾಗಲಿಕ್ಕೆ. ಸಾರ್ಥಕವಿಲ್ಲದೆ ಎಷ್ಟು ವರ್ಷ ಬದುಕಿದರೆ ಈ ವಚನ ಶರಣರ ಬದುಕಿನ ಒಂದು ಸಾರ್ವಕಾಲಿಕ ಚಿಂತನೆ. ಶರಣ ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ 1,96,000 ಶಿವಗಣಗಳು, 770ಕ್ಕೂ ಹೆಚ್ಚು ಅಮರಗಣಗಳು, 300ಕ್ಕೂ ಹೆಚ್ಚು ವಚನಕಾರರು, 33ಕ್ಕೂ ಹೆಚ್ಚು ವಚನಕಾರ್ತಿಯರು ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಅಂದಿನ ಇಂದಿನ ಜಗತ್ತಿನಲ್ಲಿ ಎಂದೂ ಕಾಣದ ಕೇಳದ ಸರ್ವ ಸಮಾನತೆಯ ಶರಣ ಸಮಾಜವನ್ನು ನಿರ್ಮಿಸಿ ಜಗತ್ತಿಗೆ ವಿನೂತನವಾದ ಬದುಕಿನ ನೈಜ ಸತ್ಯಗಳನ್ನು ಮೌಲ್ಯಗಳನ್ನು ಬಿತ್ತಿ ಹೋಗಿದ್ದಾರೆ. ಈ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಿಕೊಡಬೇಕು ಅಂತ ಹೇಳಿ ಈ ನಾಡಿನ ಅತ್ಯಂತ ಹಿರಿಯ ಅವರು ಈ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಮಹಾನ್ ದಾರ್ಶನಿಕ, ಧಾರ್ಮಿಕ ದೃಷ್ಟಾರರಾದ ಮಹಾನ್ ಜಗದ್ಗುರುಗಳಾದ ಪೂಜ್ಯ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳು. ಸುತ್ತೂರು ಮಠ ಅಂದರೆ ಅದೊಂದು ಮಾನವೀಯ ಸೇವೆಯ ಸಮಗ್ರ ಬದುಕಿನ ನೀತಿ ಮೌಲ್ಯಗಳನ್ನು ಜಗತ್ತಿಗೆ ಸಾರುವಂತಹ ಒಂದು ಆಧ್ಯಾತ್ಮಿಕ ಪೀಠ, ಅದು ಜ್ಞಾನದ ಪೀಠದ ಕಾರ್ಯಕ್ಷೇತ್ರವನ್ನು ವಿಶ್ವದಾದ್ಯಂತ ವಿಸ್ತರಿಸುವ ಮೂಲಕ ನಾಡಿನ ಕೀರ್ತಿಯನ್ನು ಜಗದಾದ್ಯಂತ ಪ್ರಸಾರ ಮಾಡ್ತಾ ಇರುವ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ಸದಾಕಾಲ ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂತಹ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ನನ್ನ ಅನಂತ ಪ್ರಣಾಮಗಳು. ಈ ಸಮ್ಮೇಳನರು ಬೆಕ್ಕಿನ ಕಲ್ಮಠ ಮಠ ಮತ್ತು ಆನಂದಪುರಂ ಮಠದ ಅಧ್ಯಕ್ಷರು ಶರಣತತ್ವ ಪ್ರಸಾರ ಕಾರ್ಯದಲ್ಲಿ
ಮಹತ್ತರವಾದಂತಹ ಸೇವೆಯನ್ನು ಸಲ್ಲಿಸ್ತಾ ತಮ್ಮ ಸರಳತೆ, ಸಜ್ಜನಿಕೆ, ಸೌಜನ್ಯದ ಮೂಲಕ ಒಬ್ಬ ಜಗದ್ಗುರುಗಳು ಹೇಗೆ ಸಾಮಾನ್ಯ ಭಕ್ತರ ನಡುವೆ ತಮ್ಮ ಅಸ್ಮಿತೆಯನ್ನು, ಆಧ್ಯಾತ್ಮಿಕ ಅಸ್ಮಿತೆಯನ್ನು ಸಂರಕ್ಷಿಸಿಕೊಳ್ಳಬಹುದು ಅನ್ನುವ ಒಂದು ಮಾದರಿಯಾಗಿರುವ, ನಮ್ಮೆಲ್ಲರಿಗೂ ಆತ್ಮೀಯರಾದಂತಹ, ಸುಮಾರು 7-8 ವರ್ಷಗಳ ಹಿಂದೆ ನನಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವದಿಸಿದಂತಹ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮ ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ